ಮೈ ಆಡಿಯೋ ಬಿಟ್ಸ್, ಜಾಗತಿಕ ಧ್ವನಿ ಪುಸ್ತಕಗಳ ಗ್ರಂಥಾಲಯ. ಇದು ಮೈ ಆಡಿಯೋ ಬಿಟ್ಸ್ ವತಿಯಿಂದ ಕಾದಂಬರಿ ಆಸ್ಥೆ. ಲೇಖಕರು ವಿನೋದ್ ಕೆಎಲ್. ಕಾದಂಬರಿಗೆ ಧ್ವನಿಯಾದವರು ಮಂಜುಳಾ ಕೆ. ಪಯಣ 1. ಸಮಯ 4:30 ಸಂಜೆ. ಚಳಿಗಾಲಕ್ಕೆ ಹೆದರಿದ ಸೂರ್ಯ ಮೋಡಗಳಲ್ಲಿ ತಾನೇ ಮರೆಯಾಗುತ್ತಿದ್ದಾನೆ. ಬೆಂಗಳೂರಿನ ಏರಿಯಾವೊಂದರಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಮನೆ ಒಡತಿ ಪ್ರೇಮ ಅಂದ್ರೆ ನಾನು. ನನ್ನ ಫೋನ್ ರಿಂಗ್ ಆಗುವ ಸದ್ದಿಗಾಗಿ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದೆ. ಮನೆಯ ಹೊರಗೂ ಒಳಗೂ ಯಾವುದರ ಪರಿವೇ ಇಲ್ಲದಂತೆ ಕುಳಿತಿದ್ದೆ. ಆ ದೊಡ್ಡ ಮನೆಯಲ್ಲಿ ವಿಶಾಲವಾದ ಕೋಣೆಗಳು. ಅಲ್ಲಿ ಶಕುಂತಲೆ ದುಷ್ಯಂತನಿಗಾಗಿ ಕಾದಂತೆ, ಸೀತೆ ರಾಮನಿಗಾಗಿ ಅಶೋಕವನದಲ್ಲಿ ಕಾದಂತೆ, ಉಸಿರಾಟದ ಆಗು ಹೋಗುಗಳನ್ನು ಒಂದೊಂದೂ ಲೆಕ್ಕ ಹಾಕುತ್ತಾ ಕೇವಲ ಒಂದು ಫೋನ್ಗಾಗಿ ಬಕಪಕ್ಷಿಯಂತೆ ಕಾದು ಕುಳಿತಿದ್ದೆನು. ಹೊಸ ಹೊಸ ಆಸೆಗಳು ಮನದಲ್ಲಿ ಚಿಗುರುತ್ತಿವೆ. ಈ ಕೊರೆಯೋ ಚಳಿಯಲ್ಲೂ ನಮನದ ಆಲಯದಲ್ಲಿ ನನ್ನ ದೇವರ ಕಾಣು ಜಪ ಮಾಡುತ್ತಿದ್ದೆನು. ನನ್ನ ಮನದಲ್ಲಿರೋ ಪ್ರೇಮ ಕಣ್ಣಲ್ಲಿ ಕಾಣುತ್ತಿದೆ. ತುಟಿ ತುಂಬ ನಾಜೂಕು ನಾಟ್ಯವಾಡುತ್ತಿದೆ. ಕಾಲುಗಳು ತನ್ನ ದೇವರ ಕಾಣುವ ತವಕದಲ್ಲಿ ರಂಗೋಲಿ ಬಿಡಿಸುತ್ತಿವೆ. ಆದರೆ ನನ್ನೆಲ್ಲ ನಗು ಬಹುಬೇಗ ತನ್ನ ಆಯಸ್ಸನ್ನು ಕಳೆದುಕೊಂಡು ಮುಪ್ಪಿನ ಬಾಗಿಲು ಹಿಡಿಯುತ್ತಿತ್ತು. ನನ್ನೆಲ್ಲ ಆಸೆಗಳು ಬಯಕೆಗಳು ಹೂವಾಗಿ ಅರಳಿ ತನ್ನ ಪರಿಮಳವನ್ನು ದುಂಬಿಗೆ ಧಾರೆ ಎರೆಯುವ ಮುನ್ನವೇ ಹೂ ಬಾಡಿಹೋಗಿತ್ತು. ಸಮಯ ಓಡುವ ಕುದುರೆಯ ಜೊತೆ ಕೂತಲ್ಲೇ ಪಂದ್ಯ ಕಟ್ಟಿ ಗೆದ್ದಂತೆ ಬೀಗಿ ನಿಂತಿತ್ತು. 28ರ ಪ್ರಾಯದ ನನ್ನೆಲ್ಲಾ ಭಾವನೆಗಳಿಗೂ ಪ್ರೀತಿಗೂ ಸಂದುವ ಬೆಲೆ ಇದು, ಬೆಲೆ ಕಟ್ಟಲಾಗದ್ದು ಎಂದು ಕಣ್ತುಂಬಿ ಬಂದಿದ್ದರೂ ಕಣ್ಣ ನೀರನ್ನು ವ್ಯರ್ಥ ಮಾಡುವ ಮನಸ್ಸಿಲ್ಲದೆ ಜನುಮ ದಿನಕ್ಕೆಂದು ತೆಗೆದುಕೊಂಡಿದ್ದ ನೀಲಿ ಬಣ್ಣದ ಸೀರೆಯನ್ನು ತೆಗೆದು ಮೂಲೆ ಗುಂಪು ಮಾಡಿ ಕ್ಷಣಾರ್ಧದಲ್ಲಿ ರಾಣಿಯಂತೆ ಕಾಣುತ್ತಿದ್ದ ನಾನು ಜವಾನಿಯಂತಾದೆನು. ಸಮಯ ಕಳೆಯುತ್ತಿದೆ. ಮುಖದಲ್ಲಿ ಕಾಂತಿ ಮುದುಡುತ್ತಿದೆ. ಮನೆಗೆಲಸವನ್ನೆಲ್ಲ ಬೇಗ ಬೇಗ ಮಾಡಿ ನನ್ನ ಪತಿರಾಯರಿಗೆ ಅನ್ನ ತಿಳಿಸಾರಿನ ನೈವೇದ್ಯ ಸಮೇತ ಕಾದು ಕುಳಿತೆನು. ಕುಳಿತಲ್ಲಿಯೇ ಮೇನಕೆಯಂತೆ ನಾನು ಬಂಟೆಯಾದೆನು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಶಬ್ದ. ನಿದ್ದೆಯ ಜೊತೆ ಸರಸವಾಡುತ್ತಿದ್ದ ನಾನು ಮೇಲೆದ್ದು ಬಂದು ಬಾಗಿಲು ತೆಗೆದು ಮತ್ತೆ ನನ್ನ ಮೊದಲಿನ ಜಾಗಕ್ಕೆ ಬಂದು ಕುಳಿತು ಸಮಯ ನೋಡಿದೆನು. ಸಮಯ 10:48. ಯಾಂತ್ರಿಕವಾಗಿಯೇ ಕುಳಿತೆ. ನನ್ನ ಬೆನ್ನ ಹಿಂದೆಯೇ ನನ್ನ ಗಂಡ ಸೂರ್ಯ ಒಳಬಂದ. ನನ್ನ ಮುಖವನ್ನೂ ನೋಡದೆ ರೂಮ್ಗೆ ಹೋಗಿ ತನ್ನ ಬಟ್ಟೆಯನ್ನು ಬದಲಿಸಿ ಮುಖ ತೊಳೆದು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಬಡಿಸು ಎಂದೂ ಸಹ ಕೇಳದೆ ತಾನೇ ತನಗೆ ಎಷ್ಟು ಬೇಕೋ ಅಷ್ಟು ಬಡಿಸಿಕೊಂಡು ತಿಂದು ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಾ ಚಾನಲ್ ಬದಲಾಯಿಸುತ್ತಾ ಆಕಳಿಸುತ್ತಿದ್ದ. ಅವನ ದೃಷ್ಟಿಯು ಒಂದು ಕ್ಷಣವೂ ನನ್ನ ಕಡೆ ತಿರುಗಲಿಲ್ಲ. ಅವನ ಮುಖದಲ್ಲಿ ಕೊಂಚವೂ ಅಪರಾಧಿಭಾವನೆ ಕಾಣಲಿಲ್ಲ. ಅವನ ಮನಸ್ಸು ನಾನು ಏನೋ ಮರೆತಿರುವೆ, ಏನದು ಎಂದು ನೆನೆಸಿಕೊಳ್ಳುವ ಗೋಜಿಗೂ ಹೋಗಲಿಲ್ಲ. ಟಿವಿಯನ್ನು ನೋಡುತ್ತಾ ಯಾವುದೋ ಹಾಡಿಗೆ ಅವನು ತಾಳ ಹಾಕುತ್ತಿದ್ದ. ಅವನ ತಾಳಕ್ಕೆ ಈಗಾಗಲೇ ನೊಂದು ಮಲಗಿದ್ದ ಮನಸ್ಸನ್ನು ಚೂರಿಯಿಂದ ಇರಿಯುವಷ್ಟು ನೋವಾಯಿತು. ತಲೆಯೊಳಗಿನ ಆಲೋಚನೆಗಳನ್ನು ಬದಲಿಸಲು, ಆ ಕರ್ಕಶ ತಾಳದಿಂದ ತಪ್ಪಿಸಿಕೊಳ್ಳಲು ಎದ್ದು ರೂಮ್ ಒಳಗೆ ಹೋಗಿ ಮಲಗಿದೆ. ಮಲಗಿದರೆ ದುಃಖ ಉಮ್ಮಳಿಸಿ ಬರುತ್ತಿದೆ. ಮದುವೆಯಾಗಿ 9 ವರ್ಷಗಳಾಗಿದ್ದರೂ 42 ಸಂವತ್ಸರಗಳನ್ನು ಕಳೆದ ಅನುಭವ. ಆರಂಭದಲ್ಲಿ ಇದ್ದ ಪ್ರೀತಿ ವಿಶ್ವಾಸ ಕ್ರಮೇಣ ಅವನ ಮನದಲ್ಲಿ ಬತ್ತಿ ಹೋಗಿದೆ. ಇಂದಿಗೆ ಮದುವೆಯಾಗಿ ಸರಿಯಾಗಿ 9ನೇ ವರ್ಷ. ಅವನೇ ಬಂದು ಇವತ್ತು ಬೇಗ ಕೆಲಸ ಮುಗಿಸಿ ರೆಡಿಯಾಗಿರು, ನಾನು ಸಂಜೆ ಬೇಗ ಬರ್ತೀನಿ, ಇಬ್ರೂ ಹೊರಗಡೆ ಹೋಗೋಣ ಎಂದು ಹೇಳಿದವನು ಅವನೇ. ಅವನ ಮಾತಲ್ಲಿ ನನಗೆ ಕಿಂಚಿತ್ತೂ ನಂಬಿಕೆ ಇಲ್ಲದೆ ಹೋಗಿದ್ರೂ Sample complete. Ready to continue?